ಹಾಲ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಥಂಬ್ನೇಲಲ್ಲಿ ಹಾಕಿರೋ ಹಾಗೇ ನನ್ನ ಒಂದು ಪುಟ್ಟ ಅಡುಗೆ ಮನೆಯ ಮೇಕ್ ಓವರ್ ವಿಡಿಯೋ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗ್ ಹೇಗಿದೆ ನನ್ನ ಅಡುಗೆ ಮನೆ ಅನ್ನೋದು. ವಾಲ್ಪೇಪರ್ ಸ್ವಲ್ಪ ಓಲ್ಡ್ ವಾಲ್ಪೇಪರ್ನ ನಾನು ರಿಮೂವ್ ಮಾಡ್ತಾ ಬರ್ತಾ ಇದ್ದೀನಿ 2-3 ಡೇಸಿಂದನೂ. ಸೊ ಹಾಗಾಗಿ ನಾನು ಸ್ವಲ್ಪ ಮಿಕ್ಕಿದೆ, ಅದನ್ನು ಇವತ್ತು ರಿಮೂವ್ ಮಾಡಬೇಕು. ಇದು ನನ್ನ ಅಡುಗೆ ಮನೆ ಮೇಕ್ ಓವರ್ಗಿಂತ ಮುಂಚೆ ನೋಡ್ತಾ ಇದ್ದೀರಲ್ವ. ಇದು ಮೇಕ್ ಓವರ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಹರಡಿದೆ. ಅದನ್ನೆಲ್ಲ ನಾನು ಇವತ್ತು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಹಾಗೆಯೇ ನ್ಯೂ ವಾಲ್ಪೇಪರ್ ಹಾಕಬೇಕು. ಹಾಗೆಯೇ ಕೆಲವೊಂದಿಷ್ಟು ಬೋರ್ಡ್ಗಳಿದ್ದಾವೆ, ಕಿಚನ್ ಬೋರ್ಡ್ಗೆ ಮೀಸೋಯಿಂದ ತರಿಸಿದ್ದು, ಅದನ್ನು ನಾನು ಇವತ್ತು ಅಟ್ಯಾಚ್ ಮಾಡಬೇಕು. ಲೈಟ್ಗಳನ್ನು ನಾನು ಹಾಕಬೇಕು ಅಂತ ಪ್ಲ್ಯಾನ್ ಇದೆ. ಸೊ ನೋಡಬೇಕು ಹೇಗೆ ಕಾಣಿಸುತ್ತೆ ಎಲ್ಲ ಮೇಕ್ ಓವರ್ ಆದಮೇಲೆ ಅಂತ. ಅದಕ್ಕೂ ಮುಂಚೆನೇ ಇವತ್ತು ನಾನು ವಾಲ್ಪೇಪರ್ ರಿಮೂವ್ ಮಾಡಬೇಕಾಗಿದ್ದರಿಂದ ಕೆಲವೊಂದಿಷ್ಟು ಪಾತ್ರೆಗಳಿದ್ವು ಸಿಂಕಲ್ಲಿ. ಸೊ ಹಾಗಾಗಿ ಮೊದಲು ಅದನ್ನು ನೀಟಾಗಿ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಸಿಂಕಲ್ಲಿರತಕ್ಕಂಥ ಪಾತ್ರೆಗಳನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಿಂಕನ್ನು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋಪನ್ನು ಯೂಸ್ ಮಾಡ್ತಾ ಇದ್ದೀನಿ, ಪಾತ್ರೆ ತೊಳೆಯುವಂಥ ಸೋಪನ್ನು. ಲಿಕ್ವಿಡನ್ನು ನೀವು ಯೂಸ್ ಮಾಡ್ಕೋಬೋದು. ಸಿಂಕ್ ಒಂದು ಕ್ಲೀನ್ ಆಗಿಬಿಟ್ರೆ 70% ಅಡುಗೆ ಮನೆ ಕ್ಲೀನಾಗಿರುತ್ತೆ ಅಂತಲೇ ಅರ್ಥ. ಸೊ ಹಾಗಾಗಿ ನಾನು ಮೊದಲನೇದಾಗಿ ಸಿಂಕನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದಿನ ನೈಟ್ ನಾವು ಮಾಡೋವಂಥ ಕೆಲಸನೇ. ಯಾಕಂದರೆ ಎಲ್ಲ ಪಾತ್ರೆಗಳನ್ನು ವಾಶ್ ಮಾಡಿಬಿಟ್ಟು ಸಿಂಕನ್ನು ನೀಟ್ ಮಾಡಿಟ್ರೆ ತಿರುಗಿ ದಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಅಡುಗೆ ಮಾಡಲಿಕ್ಕೆ ಅಂತ ಅಡುಗೆ ಮನೆಗೆ ಬಂದಾಗ ಏನೋ ಒಂದು ಪಾಸಿಟಿವ್ನೆಸ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ನೈಟೆಲ್ಲ ನಾವು ಕ್ಲೀನ್ ಮಾಡಿಟ್ಕೊಂಡ್ಬಿಟ್ರೆ ಮಾರ್ನಿಂಗು ತುಂಬ ಈಸಿ ಆಗುತ್ತೆ. ಆನಂತರ ಒಂದು ಒದ್ದೆ ಬಟ್ಟೆ ತೊಗೊಂಡ್ಬಿಟ್ಟು ಕಿಚನ್ ಕೌಂಟರ್ ಟಾಪನ್ನು ನಾನು ನೀಟಾಗಿ ಒರೆಸ್ಕೊಳ್ತಾ ಬರ್ತಾಯಿದ್ದೀನಿ. ಗ್ಯಾಸ್ ಸ್ಟವ್ ಮತ್ತು ಕಿಚನ್ ಟಾಪನ್ನು ಒರೆಸ್ಕೊಳ್ತಾ ಬರ್ತಾಯಿದ್ದೀನಿ. ಇದಿಷ್ಟು ಕೆಲಸ ಆದರೆ 70% ನಮ್ಮ ಅಡುಗೆ ಮನೆ ಕ್ಲೀನ್ ಆದಾಗೇ. ಓಲ್ಡ್ ವಾಲ್ಪೇಪರ್ನ ರಿಮೂವ್ ಮಾಡಬೇಕಾಗಿದ್ದರಿಂದ ನಾನು ಅಲ್ಲೊಂದಿಷ್ಟು ಗ್ಲಾಸ್ ಐಟಮ್ಸ್ಗಳನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಸೇಫ್ಟಿಗೋಸ್ಕರ ಟಚ್ ಆದರೆ ಎಲ್ಲಿ ಒಡೆದೋಗ್ಬಿಡುತ್ತೋ ಅಂತ ಒಂದು ಭಯಕ್ಕೆ ನಾನು ಬೇರೆ ಕಡೆ ಅವುಗಳನ್ನು ಇಟ್ಕೊಳ್ತಾ ಇದ್ದೀನಿ. ಆನಂತರ ಅಲ್ಲಿರ್ತಕ್ಕಂಥ ಸ್ಟ್ಯಾಂಡನ್ನು ನಾನು ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಆ ವಾಲ್ಪೇಪರ್ನ ರಿಮೂವ್ ಮಾಡಬೇಕು. ಎಲ್ಲ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಆನಂತರ ನಾನು ಅದನ್ನೆಲ್ಲ ಟೈಲ್ಸನ್ನು ನೀಟಾಗಿ ವಾಶ್ ಮಾಡಬೇಕಾಗಿರೋದ್ರಿಂದ ಬೇರೆ ಕಡೆ ಅದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ವಾಲ್ಪೇಪರ್ನ ಫಸ್ಟ್ ರಿಮೂವ್ ಮಾಡಿಬಿಟ್ಟು ಆನಂತರ ಎಲ್ಲ ಲಿಕ್ವಿಡಿಂದ ಸ್ವಲ್ಪ ಟೈಲ್ಸನ್ನು ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಈ ರೀತಿ ನಾವು ನ್ಯೂ ವಾಲ್ಪೇಪರ್ನ ಹಾಕಬೇಕು. ಏನಕ್ಕಂದರೆ ಸ್ವಲ್ಪ ಏನಾದರೂ ಕೊಳೆ ಮಿಕ್ಬಿಡ್ತು ಅಂತಂದರೆ ವಾಲ್ಪೇಪರು ನೀಟಾಗಿ ಅಂಟೋದಿಲ್ಲ ಟೈಲ್ಸ್ಗೆ. ಹಾಗಾಗಿ ಮೊದಲು ನಾವು ಒದ್ದೆ ಬಟ್ಟೆಯಿಂದ ಸ್ವಲ್ಪ ಲಿಕ್ವಿಡನ್ನು ಸೋಪ್ ಲಿಕ್ವಿಡನ್ನು ಹಾಕ್ಕೊಂಡ್ಬಿಟ್ಟು ವಿಮ್ ಲಿಕ್ವಿಡನ್ನು ಹಾಕ್ಕೊಂಡ್ಬಿಟ್ಟು ನಾವು ನೀಟಾಗಿ ಟೈಲ್ಸನ್ನು ಒರೆಸ್ಕೊಳ್ತಾ ಬರಬೇಕು. ಆನಂತರ ಒಂದು ಡ್ರೈ ಬಟ್ಟೆಯಲ್ಲಿ ನಾವು ಟೈಲ್ಸನ್ನು ನೀಟಾಗಿ ಒರೆಸ್ಕೋಬೇಕು. ವಾಟರ್ ಕಂಟೆಂಟ್ ಕೂಡ ಇರಬಾರ್ದು. ಆವಾಗ ಮಾತ್ರ ಅದು ಹೊಸ ವಾಲ್ಪೇಪರ್ ಹಾಕೋದು ನಾವು ನೀಟಾಗಿ ಕೊಡುತ್ತೆ. ನೋಡ್ತಾ ಇದ್ದೀರಲ್ವ, ಈಗಲೇ 70% ನನ್ನ ಅಡುಗೆ ಮನೆ ನೀಟಾಗಿ ಕ್ಲೀನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ವಾಲ್ಪೇಪರ್ ಮತ್ತು ಲೈಟ್ ಹಾಕಿದ ಮೇಲಂತೂ ತುಂಬಾ ಅದು ಅಡುಗೆ ಮನೆ ಲುಕ್ಕೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಇದು ಡ್ರೈ ಬಟ್ಟೆ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡ್ತಾ ಇರೋದು. ವಾಟರ್ ಕಂಟೆಂಟ್ ಎಲ್ಲ ನಾವು ತಗೊಂಡ್ಬಿಟ್ರೆ ಡ್ರೈ ಬಟ್ಟೆಯಿಂದ ಅದು ವಾಲ್ಪೇಪರ್ ಹಾಕಿದಾಗ ನೀಟಾಗಿ ಕೂಡುತ್ತೆ. ಇದು ಕೂಡ ಮೀಸೋದಿಂದಲೇ ನಾನು ವಾಲ್ಪೇಪರ್ ತರಿಸಿದ್ದು. ಚೆನ್ನಾಗಿದೆ, ಬಟ್ ಚಿಕ್ಕದಾಗಿದೆ. ನನಗೇನು ಟೈಲ್ಸ್ ತುಂಬಾ ಫುಲ್ ಹಾಕಬೇಕು ಅಂತ ಒಂದು ಆಸೆ ಇತ್ತು. ಬಟ್ ಇದು ತುಂಬ ಚಿಕ್ಕದು ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟನ್ನು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ.
ಯಾರಾದರೂ ಒಬ್ಬರು ಹೆಲ್ಪಿಗಿದ್ದರೆ ತುಂಬ ಚೆನ್ನಾಗಿ ಇನ್ನು ಕೂಡುತ್ತೆ ಅದು. ಬಟ್ ನಮ್ಮ ಮನೇಲಿ ಹಸ್ಬೆಂಡ್ ನನ್ನ ಮಗಳನ್ನ ಮಲ್ಸೋಕೆ ಹೋದರು, ಅವಳು ಮಲಗ್ತೀನಿ ಅಂದ್ಲು. ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ನಾನೇ ಮಾಡಿದ್ರಾಯ್ತು ಅಂತಂದ್ಬಿಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಒಂದು ವಾಲ್ಪೇಪರ್. ನೆಕ್ಸ್ಟ್ ಅದೇ ಥರದ್ದು ಇನ್ನೊಂದು ವಾಲ್ಪೇಪರ್ನ ಇನ್ನೊಂದು ಸೈಡಿಗೆ ನಾನು ಹಾಕ್ತಾಯಿದ್ದೀನಿ. ಆಗಲೇ ಹೇಳ್ದಾಗೇ ಒಬ್ರು ಯಾರಾದರೂ ಹೆಲ್ಪಿಗಿದ್ದರೆ ಇನ್ನೂ ತುಂಬ ನೀಟಾಗಿ ಕೂಡುತ್ತೆ. ಒಬ್ಬಳೇ ಆಗಿದ್ದರಿಂದ ಅದು ಸ್ವಲ್ಪ ಅಲ್ಲಲ್ಲಿ ನೀಟಾಗಿ ಕೂಡಲಿಲ್ಲ. ಇದು ಒಂದು ಸೈಡ್ ಆಯಿತು. ನೆಕ್ಸ್ಟ್ ನಾನು ಸಿಂಕ್ ಹತ್ರನೂ ನಾನು ವಾಲ್ಪೇಪರ್ನ ಹಾಕ್ತಾಯಿದ್ದೀನಿ. ಎಷ್ಟು ಸೈಜ್ ಬೇಕೋ ನೋಡಿಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ಆನಂತರ ಸಿಂಕ್ ಹತ್ರ ಟ್ಯಾಪ್ ಹತ್ರ ಇರೋವಂಥ ಒಂದು ಪ್ಲೇಸಲ್ಲಿ ನಾನು ಎಷ್ಟು ಅದಕ್ಕೆ ತಕ್ಕ ಹಾಗೆ ವಾಲ್ಪೇಪರ್ನ ಕಟ್ಟಿಂಗ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಿದೆ. ಆನಂತರ ನಾನು ಲೈಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಕಿಚನ್ಗೆ ಲೈಟ್ ಹಾಕ್ಬಿಟ್ಟು ಗ್ರೀನರಿಯಾಗಿ ಏನಾದರೂ ಒಂದು ನಾವು ಡೆಕೋರೇಷನ್ ಮಾಡಿದರೆ ಅದ್ರ ಲುಕ್ಕೇ ಚೇಂಜ್ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಲೈಟನ್ನು, ಇದು ಕೂಡ ನಾನು ಮೀಸೋದಿಂದನೇ ತರಿಸಿದ್ದು. ಚೆನ್ನಾಗಿದೆ. ರೆಡ್ ಲೈಟು ನನ್ನ ಹಸ್ಬೆಂಡ್ ವಾಸ್ತು ಪ್ರಕಾರ ರೆಡ್ ಲೈಟೇ ಇರಬೇಕು ಅಡುಗೆ ಮನೆಗೆ ಅಂತ ಹೇಳಿದರು. ನಂಗೆ ವೈಟ್ ಇಷ್ಟ ಇತ್ತು, ಆದರೂ ಪರವಾಗಿಲ್ಲ ರೆಡ್ ಲೈಟ್ ಹಾಕಿದ್ರಾಯ್ತು ನೋಡಿ. ಆದರೆ ನಾನು ಅಂದ್ಕೊಂಡಕ್ಕಿಂತ ತುಂಬ ಚೆನ್ನಾಗಿ ಬಂತು. ರೆಡ್ ಲೈಟ್ ಆದ್ರೂ ಕೂಡ ಅದು ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಡುಗೆ ಮನೆ. ಹಾಗೆಯೇ ಮನಿ ಪ್ಲ್ಯಾಂಟನ್ನು ನಾನು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಗಾರ್ಲ್ಯಾಂಡನ್ನು ತರಿಸಿದ್ನಲ್ವ, ಸೊ ಅದ್ರ ಜೊತೆಗೆ ಅದು ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಐಟಮ್ಸ್ಗಳನ್ನು ನಾನು ಮೀಸೋದಿಂದ ಹಾಗೆ ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ನಾನು ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ಯಾರಿನ್ನೂ ನೋಡಿಲ್ವೋ ಅದನ್ನು ನೋಡಬಹುದು. ನನ್ನ ಮಗಳು ಮಲಗಿದಾಳೇನೋ ಅಂದ್ಕೊಂಡಿದ್ದೆ, ಬಟ್ ಅವಳು ಬಂದುಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಎಲ್ಲ ಟೇಪನ್ನು ಕಟ್ ಮಾಡಿ ಕೊಡ್ತಾಯಿದ್ಲು. ನನ್ನ ಹಸ್ಬೆಂಡ್ ಅವಳನ್ನ ಮಲಗಿಸ್ತೀನಿ ಅಂತ ಹೋದರು, ಬಟ್ ಇವಳು ಮಲಗಲಿಲ್ಲ, ಅವ್ರನ್ನೇ ಮಲಗಿಸ್ಬಿಟ್ಟು ಬಂದಿದ್ದಾಳೆ. ಬನ್ನಿ, ಮೇಕ್ ಓವರ್ ಆದಮೇಲೆ ಯಾವ ರೀತಿ ನನ್ನ ಒಂದು ಪುಟ್ಟ ಅಡುಗೆ ಮನೆ ಈಗ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಅಡುಗೆ ಮನೆಯಲ್ಲಿರ್ತಕ್ಕಂಥ ವಿಂಡೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ನನ್ನ ಮಗಳು DIY ಮಾಡಿರೋದು, ಅವಳಿಗೆ ಇಷ್ಟ ಆಗುತ್ತಂತ ಇಲ್ಲೇನ ಹಾಕ್ಕೊಂಡಿದ್ದೀನಿ. ಇನ್ನು ಸಿಂಕ್ ಹತ್ರ ಇದನ್ನು ಕೂಡ ನಾನು ಮೀಸೋದಿಂದನೇ ತರಿಸಿದ್ದು. ನಾನು ಸೆಲ್ಫನ್ನು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ. ಇಲ್ಲಿ ನಾನು ಡಿಶ್ ವಾಷರ್ಗೆ ಸಂಬಂಧಪಟ್ಟ ಹಾಗೆಯೇ ಲಿಕ್ವಿಡ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು, ಹಾಗೆಯೇ ಹ್ಯಾಂಡ್ ವಾಶು ಇವುಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪುಟ್ಟ ಮನಿ ಪ್ಲ್ಯಾಂಟನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ನಾನು ಮಾಡಿರ್ತಕ್ಕಂಥ DIY.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಲ್ಲ ಮೇಕ್ ಓವರ್ ಆದಮೇಲೆ ನನ್ನ ಅಡುಗೆ ಮನೆಯ ವಿಡಿಯೋ ಇದು. ನನಗೇನೆ ತುಂಬ ಖುಷಿ ಆಗ್ತಾ ಇದೆ. ಕ್ಲೀನಾಗಿ ನೀಟಾಗಿ ಚೆಂದ ಕಾಣಿಸ್ತಾ ಇದ್ದರೆ ನಮಗೂ ಅಡುಗೆ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಇದು ಲೈಟ್ ಆಫ್ ಮಾಡಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಮೇಕ್ ಓವರ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಲೈಕನ್ನು ಕೊಡಿ. ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನೀವು ಮಾಡೋ ಲೈಕಿಂದ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ನನ್ನ ಮೇಕ್ ಓವರ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ತಿರ್ಗಾ ಮಾರ್ನಿಂಗ್ ವಿಡಿಯೋ, ಡೇ ಟೈಮಲ್ಲಿ ಈ ರೀತಿ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ.